ಈಗೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಪ್ರಧಾನಿ ಭೇಟಿ ವೇಳೆಗೆ ಭದ್ರತಾ ಲೋಪ ಆಯ್ತಾ? ಹಾಗಾದ್ರೆ ಪ್ರಧಾನಿ ಸಂಚರಿಸೋ ಮಾರ್ಗದ ಬಳಿ ಜಿಲೆಟಿನ್ ಕಡ್ಡಿ. ಪ್ರಧಾನಿ ಭೇಟಿಯ ಸಂದರ್ಭದಲ್ಲಿ ಭದ್ರತಾ ಲೋಪವಾಯ್ತಾ? ಪ್ರಧಾನಿ ಸಂಚರಿಸುವಂತ ಮಾರ್ಗದ ಬಳಿಯಲ್ಲಿ ಜಿಲೆಟಿನ್ ಕಡ್ಡಿ ಪತ್ತೆಯಾಗಿದೆ. ಕಗ್ಗಲೀಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರೋದು. ಬೆಂಗಳೂರು ಹೊರವಲಯದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಇದು ಭದ್ರತಾ ಲೋಪ. ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದ ಓರ್ವನ ವಶಕ್ಕೆ ಪಡೆದು ಈಗ ವಿಚಾರಣೆ ಮಾಡಲಾಗ್ತಾ ಇದೆ. ಪ್ರಧಾನಿ ಮೋದಿ ಸಂಚಾರ ಮಾಡ್ತಾ ಇದ್ದಂತಹ ಸ್ಥಳದಲ್ಲಿ ಪತ್ತೆಯಾಗಿರೋ ಜಿಲೆಟಿನ್ ಕಡ್ಡಿಗಳು. ಬೆಂಗಳೂರು ಹೊರವಲಯದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಭದ್ರತಾ ಲೋಪವಾಯಿತು. ಓರ್ವನನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ. ನಿಗೂಢ ಸ್ಥಳದಲ್ಲಿ ಶಂಕಿತ ವ್ಯಕ್ತಿಯ ವಿಚಾರಣೆ ನಡೆಸ್ತಾ ಇರೋದು. ಪ್ರಧಾನಿ ಭೇಟಿಯ ಸಂದರ್ಭದಲ್ಲಿ ಆದಂತಹ ಭದ್ರತಾ ಲೋಪ. ನಿಗೂಢ ಸ್ಥಳದಲ್ಲಿ ಆ ಒಬ್ಬ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಆತನನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಸದ್ಯಕ್ಕೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಆರ್ಯ ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಜಕ್ಕೂ ಕೂಡ ಇದಕ್ಕೆ ಏನ್ ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಪ್ರಧಾನಿ ಮೋದಿ ಅವರು ಬರ್ತಾರೆ, ಅಲ್ಲಿ ಸಂಚಾರ ಮಾಡ್ತಾರೆ ಅಂತಿದ್ದಾಗ ಅಲ್ಲಿ ಅತಿ ಹೆಚ್ಚಿನ ಭದ್ರತಾ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿರುತ್ತೆ. ಬಟ್ ಇಂಥದ್ದೊಂದು ಭದ್ರತಾ ಲೋಪ ಆಗಿರೋದು ನಿಜಕ್ಕೂ ಕೂಡ ಹೇಗಾಯಿತು ಅನ್ನೋದೇ ಸದ್ಯಕ್ಕಿರೋ ಪ್ರಶ್ನೆ. ಖಂಡಿತವಾಗ್ಲೂ ಅರುಣ್, ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಇನ್ನೂ ಕೂಡ ಅಷ್ಟೇ ಬೆಂಗಳೂರಲ್ಲಿದ್ದಾರೆ. ಸದ್ಯಕ್ಕೆ ಆರ್ಟ್ ಆಫ್ ಲಿವಿಂಗ್ ನ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇ ಭಾಗಿಯಾಗಿದ್ದಾರೆ. ಈ ಬೆನ್ನಲ್ಲೇ ಇಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿರುವಂತದ್ದು ದೊಡ್ಡ ಮಟ್ಟದ ಶಾಕಿಂಗ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಪ್ರಧಾನಿ ಹೋಗುವಂತಹ ಕಾನ್ವೆಯ ಸಮೀಪದಲ್ಲಿ ಆ ಒಂದು ಜಿಲೆಟಿನ್ ಕಡ್ಡಿಗಳು ಕೂಡ ಈಗಾಗಲೇ ಪೊಲೀಸರಿಗೆ ಸಿಕ್ಕಿದೆ. ಈ ನಿಟ್ಟಿನಲ್ಲಿ ಸದ್ಯಕ್ಕೆ ಓರ್ವ ಶಂಕಿತನನ್ನು ಕೂಡ ಈಗಾಗಲೇ ವಶಕ್ಕೆ ಪಡೆದು ತೀವ್ರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೋರಮಂಗಲದ ತಮ್ಮ ನಿವಾಸದಲ್ಲಿ ಆತನನ್ನ ವಶಕ್ಕೆ ಪಡೆದಿರುವಂತದ್ರ ಬಗ್ಗೆ ಮಾಹಿತಿ ಇದೆ. ಯಾವ ಕಾರಣಕ್ಕೋಸ್ಕರ ಆತ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದ, ಅದಕ್ಕೆ ಏನಾದ್ರು ಟೈಮರ್ ಏನಾದ್ರು ಫಿಕ್ಸ್ ಮಾಡಿದ ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇರುವಂತದ್ದು. ಇನ್ನು ಕಗ್ಲೀಪುರ ಪೊಲೀಸರು ಕೂಡ ಈಗಾಗಲೇ ಘಟನಾ ಸ್ಥಳಕ್ಕೆ ಹೋಗಿದ್ರೆ ಅಲ್ಲಿ ಕೂಡ ಅಷ್ಟು ಪರಿಶೀಲನೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಅಷ್ಟೇ ಅಲ್ಲಿ ಕಗ್ಲೀಪುರ ಪೊಲೀಸರು ಮಾಡ್ತಿದೆ. ಬೆಂಗಳೂರಿನ ಪೊಲೀಸರು ಸದ್ಯಕ್ಕೆ ಆ ಒಂದು ಶಂಕಿತ ವ್ಯಕ್ತಿಯನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಆ ವ್ಯಕ್ತಿ ಯಾರು, ಆತನ ಹಿನ್ನೆಲೆ ಏನು, ಆತನ ಸಿಡಿಆರ್ ಅನ್ನು ಕೂಡ ಈಗಾಗಲೇ ಅನಲೈಸಿಸ್ ಮಾಡುವಂತ ಒಂದು ಕೆಲಸಕ್ಕೆ ಮುಂದಾಗಿರುವಂತದ್ದು. ಯಾಕಂದ್ರೆ ಆತ ಯಾವಾಗ ಅಲ್ಲಿ ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದ, ಪ್ರಧಾನಿ ಬರ್ತಾರೆ ಅನ್ನುವಂತ ಒಂದು ಕಾರಣವನ್ನ ತಿಳ್ಕೊಂಡು ಆತ ಕಡ್ಡಿಗಳನ್ನ ಇಟ್ಟಿದ್ನ ಅಥವಾ ಅದನ್ನ ಸ್ಫೋಟಿಸುವಂತ ಒಂದು ಪ್ಲಾನ್ ಏನಾದ್ರೂ ರೂಪಿಸಿದ್ನ ಅನ್ನುವಂಥದ್ರ ಬಗ್ಗೆ ಕೂಡ ಅಷ್ಟೇ ಪೊಲೀಸರು ಈಗಾಗಲೇ ಇನ್ವೆಸ್ಟಿಗೇಷನ್ ಅನ್ನ ಬಹಳ ಸೀರಿಯಸ್ ತಗೊಂಡು ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾ ಇರುವಂತದ್ದು. ಆತ ಯಾರು, ಹಿನ್ನೆಲೆ ಏನು, ಜೊತೆಗೆ ಆತ ಏನ್ ಕೆಲಸ ಮಾಡ್ಕೊಂಡಿದ್ದ, ಜೊತೆಗೆ ಆತನಿಗೆ ಎಲ್ಲಿಂದ ಈ ಜಿಲೆಟಿನ್ ಕಡ್ಡಿಗಳು ಸಿಕ್ತು, ಕೇವಲ ಆತನೇ ಇಟ್ನ ಅಥವಾ ಯಾರಾದ್ರೂ ಆತನನ್ನ ಜಿಲೆಟಿನ್ ಕಡ್ಡಿಗಳು ಇಡುವಂತ ಯಾರಾದ್ರೂ ಹೇಳಿದ್ರ ಅನ್ನುವಂಥದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಇನ್ನೂ ಕೂಡ ಅಷ್ಟೇ ಯಾವುದು ಅಧಿಕೃತವಾದಂತಹ ಮಾಹಿತಿ ಸಿಕ್ಕಿಲ್ಲ. ಆದ್ರೆ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತ ಮಾಹಿತಿ ಏನು ಅಂತಂದ್ರೆ ಪ್ರಧಾನಿ ಹೋಗುವಂತಹ ಕಾನ್ವೆಯ ಎನ್ನುವಂತ ಒಂದು ಜಾಗ ಇದೆ. ಆ ಒಂದು ಜಾಗದಲ್ಲಿ ರಸ್ತೆಯ ಬದಿಯಲ್ಲಿ ಆತ ಇಟ್ಟಿದ್ದ ಅನ್ನುವಂಥದ್ದು ಈಗ ಪೊಲೀಸರಿಗೆ ಸಿಕ್ಕಿರುವಂತ ಒಂದು ಮಾಹಿತಿ. ಸದ್ಯಕ್ಕೆ ಆ ವ್ಯಕ್ತಿಯನ್ನ ಇಂಟ್ರಾಗೇಷನ್ ಮಾಡಿದಂತ ಬಳಿಕ ವಾಸ್ತವತೆ ಗೊತ್ತಾಗುತ್ತೆ. ನಿಜವೂ ಕೂಡ ಅಷ್ಟೇ ಮೋದಿಯ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನೇ ಉದ್ದೇಶವಾಗಿ ಇಟ್ಕೊಂಡು ಈ ಒಂದು ಕಡ್ಡಿಗಳನ್ನ ಅಲ್ಲಿ ಇಟ್ಟಿದ್ನ ಅಥವಾ ಸ್ಫೋಟಿಸುವಂತ ಒಂದು ಇದು ಪ್ಲಾನಿಂಗ್ ಇತ್ತ ಏನು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ ಅರುಣ್.